ಮತ್ತೊಮ್ಮೆ ಕೊರೋನಾದ ಢವಢವ ಶುರುವಾಗ್ತಾ ಇದೆ. ಕಳೆದ 3 ಅಲೆಗಳಲ್ಲಿ ಕರ್ನಾಟಕ ಯಾವ ರೀತಿ ಸಂಕಷ್ಟವನ್ನ ಎದುರಿಸಿತ್ತು, ಹೇಗೆ ಬೆಂಗಳೂರಿನಲ್ಲಿ ಸಿಂಹಪಾಲು ಕೇಸ್ ದಾಖಲಾಗಿತ್ತು ಅನ್ನೋದನ್ನ ನೋಡಿ. ಇದೆಲ್ಲವನ್ನ ನೋಡಿರುವಂತಹ ಈಗಿನ ಸರ್ಕಾರ ಸಿಎಂ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಕೂಡ ನಡೆಸಲಿಕ್ಕಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಧ್ಯಾಹ್ನ 1 ಗಂಟೆಗೆ ತುರ್ತು ಸಭೆಯನ್ನ ಕರೆಯಲಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ ಸೋಂಕಿಗೆ 3 ಜನರ ಬಲಿಯಾಗಿದೆ. ಸಕ್ರಿಯ ಪ್ರಕರಣಗಳ ಸಂಖ್ಯೆ 92ಕ್ಕೆ ನೋಡ್ತಾ ಇದ್ದ ಹಾಗೆ ಏರಿಕೆ ಆಗಿದೆ. ಕಳೆದ 1 ವಾರಗಳಲ್ಲಿ ಏರು ಮುಖದ ಕಡೆಗೆ ಈ ಗ್ರಾಫ್ಸ್ ಆಗ್ತಾ ಇರೋದು ಆರೋಗ್ಯ ಇಲಾಖೆಯ ನಿದ್ದೆಗೆಡಿಸಿದೆ. ಇದು ನಾವು ಭಯಪಡಿಸ್ತಾ ಇರೋದಕ್ಕೆ ಹೇಳ್ತಾ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ, ಬಟ್ ಒಂದು ಸಣ್ಣ ಮೈಮರೆವು ಕೂಡ ನೋಡ್ತಾ ಇದ್ದ ಹಾಗೆ ಕಣ್ಮುಂದೆನೆ ಒಂದು ಜಾಗವನ್ನ ಹಾಟ್ಸ್ಪಾಟ್ ಆಗಿ ಪರಿಣಮಿಸಿರುವಂತಹ ಅನೇಕ ನಿದರ್ಶನಗಳು ನಮ್ಮ ಮುಂದೆ ಇದೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ಅಗತ್ಯ, ತುರ್ತಾಗಿ ಸ್ಪಂದಿಸೋದು ಅಗತ್ಯ, ತ್ವರಿತವಾಗಿ ಎಚ್ಚೆತ್ಕೊಳ್ಳೋದು ಅಗತ್ಯ ಅನ್ನೋ ನಿಟ್ಟಿನಲ್ಲಿ ನಾವು ಈ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದೀವಿ. ಸಿಎಂಗೆ ಮುಂಜಾಗ್ರತಾ ಸಿದ್ಧತೆಯ ಬ್ಲೂ ಪ್ರಿಂಟ್ ಅನ್ನ ಆರೋಗ್ಯ ಇಲಾಖೆ ನೀಡಲಿಕ್ಕಿದೆ. ಹಾಗಾದ್ರೆ ಕೊರೋನಾ ಮೀಟಿಂಗ್ ನಲ್ಲಿ ಇವತ್ತು ಡಿಸ್ಕಸ್ ಆಗುವಂತಹ ವಿಚಾರಗಳು ಏನೇನು, ಯಾವುದ್ರ ಕಡೆಗೆ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ, ತುರ್ತು ಕ್ರಮಗಳ ಬಗ್ಗೆ ಸಿಎಂ ವಿವರವನ್ನ ಪಡಿತಾರೆ. ಅಂದ್ರೆ ನಮ್ಮ ಹೆಲ್ತ್ ಕೆಪಾಸಿಟಿ ಹೇಗಿದೆ, ಜೊತೆಗೆ RT-PCR ಟೆಸ್ಟ್ ನ ಸಾಮರ್ಥ್ಯವನ್ನ ಹೇಗೆ ಹೆಚ್ಚಳ ಮಾಡಬಹುದು. ಈಗ 1000 ಹತ್ರ ಟಚ್ ಆಗ್ತಾ ಇದೆ ಈ ಟೆಸ್ಟಿಂಗು. ಮುಂದಿನ ದಿನಗಳಲ್ಲಿ ಅದು 5000 6000ಕ್ಕೂ ಕೂಡ ಏರಿಸಬೇಕು ಅನ್ನೋದು ಒಂದು ಚಿಂತನೆ. ಸೊ ಮುಂದುವರೆದ ಭಾಗವಾಗಿ ಔಷಧಗಳ ದಾಸ್ತಾನು ಹೇಗಿದೆ, ಯಾವ್ಯಾವ ಔಷಧಿಗಳ ಅಗತ್ಯತೆ ಏನಾದ್ರೂ ಬೇಕಾ, ಆಮದು ಮಾಡಿಸ್ಕೊಳ್ಬೇಕಾ, ಹೇಗೆ ಅಂತ ಕೂಡ ವಿವರವನ್ನ ಪಡಿಲಿಕ್ಕಿದ್ದಾರೆ. ಸ್ಟ್ಯಾಟಿಸ್ಟಿಕಲ್ ಫಿಗರ್ ಅನ್ನ ಪಡ್ಕೊಳ್ತಾರೆ. ಜೊತೆಗೆ ಟೆಸ್ಟಿಂಗ್ ಕಿಟ್ ವರದಿ, ನಾನು ಆಗ್ಲೇ ಹೇಳ್ದೆ 5000 ಟೆಸ್ಟ್ ಮಾಡಬೇಕು ಅಂತ ಯೋಚನೆಯನ್ನು ಕೂಡ ಇದ್ದಾರೆ. ಈಗ 1000 ಹತ್ರ ಮುಟ್ತಾ ಇದ್ದಾರೆ ಅಷ್ಟೇ. PPE ಕಿಟ್ಗಳ ಅಗತ್ಯತೆ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. ICU ವೆಂಟಿಲೇಟರ್ ಜೊತೆಗೆ ಆಕ್ಸಿಜನ್ ಪ್ಲಾಂಟ್ ನಿರ್ವಹಣೆ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಾರೆ. 2ನೇ ಅಲೆ ನಿಮ್ಗೆ ಡೆಲ್ಟಾ ವೈರಸ್ ನ ಆರ್ಭಟ ಆಯ್ತಲ್ಲ, ಆಗ ಅತಿ ಹೆಚ್ಚು ಸಮಸ್ಯೆ ಆಗಿದ್ದು ಆರೋಗ್ಯ ಇಲಾಖೆಗೆ ಈ PPE ಕಿಟ್ಟು, ಆಕ್ಸಿಜನ್ ಪ್ಲಾಂಟ್ ಜೊತೆಗೆ ICU ವೆಂಟಿಲೇಟರ್. ಸೊ ಅದೆಲ್ಲ ಈ ಸಲ ರಾಂಗ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಬೆಡ್ಗಳ ವ್ಯವಸ್ಥೆ ಜೊತೆಗೆ ಅಣಕು ಕಾರ್ಯಾಚರಣೆಯನ್ನ ಮಾಡ್ಕೊಳ್ತಾ ಇದ್ರಲ್ಲ, ಅದರಲ್ಲಿ ಸ್ಟೇಟಸ್ ಏನಿದೆ ಅಂತ ಕೂಡ ಮಾಹಿತಿಯನ್ನ ಪಡಿಲಿಕ್ಕಿದ್ದಾರೆ. ಮತ್ತೆ ಈ ಕೋಮಾರ್ಬಿಡ್ ಕಂಡೀಷನ್ 60 ವರ್ಷ ಮೇಲ್ಪಟ್ಟವರಿಗೆ ಬೂಸ್ಟರ್ ಡೋಸ್ ಅನ್ನ ಕೊಡಿಸಲಾಗಿದೆಯಾ, ಸಮ ಪ್ರಮಾಣದಲ್ಲಿ ಇನ್ನೂ ಹೆಚ್ಚು ಅಗತ್ಯತೆ ಇದೆಯಾ, ಅದರ ಎಫೆಕ್ಟಿವ್ನೆಸ್ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಪಡಿಲಿಕ್ಕಿದ್ದಾರೆ. ಸೋಂಕಿಗೆ ಬಲಿಯಾದವರ ವಿವರ, ಜಿನೋಮ್ ಸೀಕ್ವೆನ್ಸಿಂಗ್ ಬಗ್ಗೆ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ಅನ್ನು ಕಳಿಸಿದ್ರೆ ಎಷ್ಟು ದಿನ ಬೇಕಾಗ್ತಾ ಇದೆ, ಮತ್ತೆ ಯಾವ ಪ್ರಮಾಣದಲ್ಲಿ ಕಳಿಸ್ತಾ ಇದ್ದಾರೆ ಜಿನೋಮ್ ಸೀಕ್ವೆನ್ಸಿಂಗ್ಗೆ, CT ವ್ಯಾಲ್ಯೂ ಏನ್ ತೋರಿಸ್ತಾ ಇದೆ, ಮತ್ತೆ ವೈರಲ್ ಲೋಡ್ ನ ಕೆಪಾಸಿಟಿ ಏನಿರಬಹುದು, ಈ ತರ ಎಲ್ಲ ಮಾಹಿತಿಯನ್ನು ಪಡ್ಕೊಳ್ತಾರೆ. ಬಿಕಾಸ್ ಡೆಲ್ಟಾ ವೈರಸ್ ಹೆವಿ ವೈರಲ್ ಲೋಡ್ ಇದ್ದಿದ್ದಂತಹ ವೈರಸ್ ಆಗಿತ್ತು. ಯಾರಾದ್ರೂ ಒಬ್ಬರಿಗೆ ಆ ವೈರಸ್ ಕಾಣಿಸ್ಕೊಂಡಿದ್ರೆ 25ರಿಂದ 30 ಜನರಿಗೆ ಅದು ಸ್ಪ್ರೆಡ್ ಆಗೋ ಕೆಪಾಸಿಟಿ ಇತ್ತು. ಇಲ್ಲಿ ಹೇಗೆ ಅಂತ ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾರೆ. ಇದೆಲ್ಲ ಅನಾಲಿಸಿಸ್ ಮಾಡೋದು ಯಾಕೆ ಅಂದ್ರೆ ಸಮರ್ಪಕವಾದಂತಹ ಹೆಲ್ತ್ ಫೆಸಿಲಿಟಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಇಷ್ಟು ಮಾತ್ರ ಅಲ್ಲ, ಡೆತ್ ಆಡಿಟ್ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗೋ ಸಾಧ್ಯತೆ ಇದೆ. ಡೆತ್ ಆಡಿಟ್ ಅಂದ್ರೆ ನಿಮ್ಗೆ ಇನ್ನೊಂದ್ಸಲ ನೆನಪಿಸ್ಬಿಡ್ತೀನಿ. ಯಾವ ಕಾರಣಕ್ಕೆ ವ್ಯಕ್ತಿಯ ಸಾವಾಯಿತು, ಸಾವಾದಂತಹ ವ್ಯಕ್ತಿಗೆ ಕೊರೋನಾ ಇದ್ದಿದ್ರಿಂದ ಆತನಿಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಏನಾದ್ರೂ ಇತ್ತ, ಯಾವ ಕಾಯಿಲೆ ಇತ್ತು, ಎಷ್ಟು ಸಮಯದಿಂದ ಬಳಲ್ತಾ ಇದ್ರು, ಕಾಸ್ ಆಫ್ ಡೆತ್ ಬಗ್ಗೆ ಇಲ್ಲಿ ಮಾಹಿತಿ ಕೊಡೋದನ್ನ ಡೆತ್ ಆಡಿಟ್ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಸಿಎಂಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದೆ. ಸಿಎಂ ಇದ್ರ ಬಗ್ಗೆ ಸೂಚನೆಯನ್ನ ಕೂಡ ಕೊಡ್ಲಿಕ್ಕಿರೋ ಸಾಧ್ಯತೆ ಇದೆ. ನ್ಯೂ ಇಯರ್, ಕ್ರಿಸ್ಮಸ್, ಸಂಕ್ರಾಂತಿ ಹಬ್ಬಗಳು ಬರ್ತಾ ಇರೋದ್ರಿಂದ ಸಾರ್ವಜನಿಕವಾಗಿ ಜನರ ಓಡಾಟ ಜೊತೆಗೆ ಸಾರ್ವಜನಿಕವಾಗಿ ಮಾರ್ಗಸೂಚಿ ಹಾಗೂ ಜಾಗೃತಿ ಮೂಡಿಸೋ ಕೆಲಸ ಇಲಾಖೆಯಿಂದ ಹೇಗಾಗ್ತಾ ಇದೆ ಅನ್ನೋದನ್ನ ಕೂಡ ತಿಳಿಸೋ ಸಾಧ್ಯತೆ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ RT-PCR ಟೆಸ್ಟಿಂಗ್ಗೆ ಶುಲ್ಕವನ್ನ ನಿಗದಿ ಮಾಡೋ ಬಗ್ಗೆ ಕೂಡ ಚರ್ಚೆ ಆಗತ್ತೆ. ಇಲ್ಲೂ ಕೂಡ ಟ್ರಾನ್ಸ್ಪರೆನ್ಸಿ ಕಾಯ್ದುಕೊಳ್ಳೋದು ಆರೋಗ್ಯ ಇಲಾಖೆಗೆ ಬಹುದೊಡ್ಡ ಚಾಲೆಂಜ್. ಬಿಕಾಸ್ ದುಪ್ಪಟ್ಟು ದುಡ್ಡನ್ನೆಲ್ಲ ಲಾಸ್ಟ್ ಟೈಮ್ ವಸೂಲಿ ಮಾಡಿದ್ರು, ರಿಪೋರ್ಟ್ ಕೊಡದೆ ಸತಾಯಿಸಿದ್ದು, 5-6 ದಿನ ಆದ್ರೂ ರಿಪೋರ್ಟ್ ಬರ್ದೇ ಇದ್ದಿದ್ದು, ಎಡವಟ್ಟುಗಳಾಗಿದ್ದು ಎಲ್ಲವೂ ಕೂಡ ಕಣ್ಮುಂದೆ ಇದೆ. ಮುಂದಿನ 1 ತಿಂಗಳಿಗೆ ಬೇಕಾದಂತಹ ಔಷಧಿ ಖರೀದಿ ಮಾಡೋ ಬಗ್ಗೆ ಕೂಡ ವರದಿಯನ್ನ ಕೊಡಲಾಗತ್ತೆ. ಇದು ಸಿಎಂ ಅವರ ಮೀಟಿಂಗ್ ನಲ್ಲಿ ಚರ್ಚೆ ಆಗಬಹುದಾದ ಸಂಭವ್ಯ ವಿಷಯಗಳು. ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಕೋವಿಡ್ ಕೇಸಸ್ ಏರುಮುಖವಾಗಿ ಸಾಗ್ತಾ ಇದೆ. ಇನ್ನೊಂದು ಕಡೆಗೆ ಕಳೆದ 3 ಅಲೆಗಳಲ್ಲೂ ಕರ್ನಾಟಕದ ಒಟ್ಟು ಕೋವಿಡ್ ಕೇಸ್ಗಳ ಪ್ರಮಾಣದಲ್ಲಿ ಬೆಂಗಳೂರಿನದೇ ಸಿಂಹಪಾಲಿತ್ತು. ಬೆಂಗಳೂರಿನಲ್ಲಿ ಕೊರೋನಾ ನಿಯಂತ್ರಣ ಮಾಡೋದಕ್ಕೆ ಮತ್ತೆ ಕಟ್ಟೆಚ್ಚರ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಸಭೆ ಮೇಲೆ ಸಭೆಯನ್ನ ಮಾಡ್ತಾ ಇದೆ. ವಾಟ್ ಬೆಸ್ಟ್ ಕ್ಯಾನ್ ಬಿ ಡನ್ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದಾರೆ. BBMP ಅಧಿಕಾರಿಗಳ ಜೊತೆಗೆ ನಿನ್ನೆ ಕೂಡ ಆರೋಗ್ಯ ಸಚಿವರು ಸಭೆಯನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಹಲವರು ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನ ವಹಿಸೋದಕ್ಕೆ ಕೆಲವರೆಲ್ಲ ತಾವೇ ವಾಲಂಟಿಯರ್ ಮಾಡ್ತಾ ಇದ್ರೆ, ಇನ್ನೂ ಕೆಲವರಿಗೆ
ಜಾಗೃತಿ ಬೇಕಾಗಿದೆ. ರಾಜ್ಯದಲ್ಲಿ ಒಟ್ಟು 22 ಕೊರೋನಾ ಪ್ರಕರಣಗಳು ನಿನ್ನೆ ದಾಖಲಾಗಿದ್ರೆ ಅದರಲ್ಲಿ 19 ಕೇಸ್ಗಳು ಬೆಂಗಳೂರಿನದ್ದೇ ಆಗಿದೆ. ಇದು ವರಿಯಿಂಗ್ ಫ್ಯಾಕ್ಟರ್ ಆಗ್ತಾ ಇದೆ ಆರೋಗ್ಯ ಇಲಾಖೆಗೆ. ರಾಜಧಾನಿ ಬೆಂಗಳೂರು ಕೊರೋನಾ ಹಾಟ್ಸ್ಪಾಟ್ ಆಗಿ ಮತ್ತೊಮ್ಮೆ ಬದಲಾಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋ ಪ್ರಶ್ನೆ ಇದೆ. ಬೆಂಗಳೂರಿನಲ್ಲಿ ಕೊರೋನಾ ಮುಂಜಾಗ್ರತಾ ಕ್ರಮಗಳು ಹೇಗೆ ತಗೊಂಡಿದ್ದಾರೆ ಅನ್ನೋದನ್ನ ನಾವು ಒಂದ್ಸಲ ಕ್ವಿಕ್ ಆಗಿ ನೋಡೋದಾದ್ರೆ, ಅದ್ರ ಬಗ್ಗೆ ಒಂದ್ಸಲ ಚೆಕ್ ಮಾಡೋದಾದ್ರೆ, ಹೋಮ್ ಐಸೋಲೇಷನ್ ನಿಯಮವನ್ನ ಕಟ್ಟುನಿಟ್ಟಾಗಿ ಪಾಲಿಸೋದು ಈಗ ಆದ್ಯತೆಯ ವಿಚಾರವಾಗಿ ಪರಿಣಮಿಸಿದೆ. ಯಾರಿಗಾದ್ರೂ ಕೊರೋನಾ ಪಾಸಿಟಿವ್ ಬಂದ್ರೆ ಅವ್ರ ಮನೇಲಿ ಎಷ್ಟು ಜನ ಇರ್ತಾರೋ ಅವ್ರನ್ನೆಲ್ಲ ಕಡ್ಡಾಯವಾಗಿ ಹೋಮ್ ಐಸೋಲೇಷನ್ಗೆ ಒಳಪಡಿಸೋದು, 10 ದಿನಗಳ ಕಾಲ ಅವರು ಐಸೋಲೇಷನ್ ಅಲ್ಲಿ ಇದ್ದಾರಾ ಅಂತ ಚೆಕ್ ಮಾಡೋದು ಕೂಡ ಇದರ ಭಾಗವಾಗಿದೆ. ಕ್ವಾರಂಟೈನ್ ಆದವರ ಮೇಲೂ ಕೂಡ ಸೂಕ್ಷ್ಮವಾಗಿ ನಿಗಾ ಇಡೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಕೋವಿಡ್ ಟೆಸ್ಟ್ ಅನ್ನ ಹೆಚ್ಚಳ ಮಾಡೋದು, ಬಿಕಾಸ್ ಈಗಿರೋ ಕೇಸಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದು 90% ಕಾಂಟ್ರಿಬ್ಯೂಷನ್ ಜಾಸ್ತಿ ಇರೋದು ಬೆಂಗಳೂರಿನದೇ. ಸೊ ಇಲ್ಲಿ ಟೆಸ್ಟಿಂಗ್ ಜಾಸ್ತಿ ಮಾಡಿದ್ರೆ ಕೊರೋನಾ ಹಬ್ಬಿರೋ ತೀವ್ರತೆ, ಆಮೇಲೆ ಅದು JN.1ಗೆ ಸಂಬಂಧಪಟ್ಟಿದ್ದ ಅಥವಾ ಬೇರೆ ವೇರಿಯಂಟಾ, ಸಬ್ ವೇರಿಯಂಟಾ ಎಲ್ಲವೂ ಗೊತ್ತಾಗುತ್ತೆ. ಆಮೇಲೆ ILI ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇನ್ಫೆಕ್ಷನ್ ಜೊತೆಗೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ ಕೇಸ್ಗಳನ್ನ ಪತ್ತೆ ಮಾಡಿ ಟೆಸ್ಟ್ ಮಾಡಿಸೋದು, ಅವರನ್ನು ಕೂಡ ಕೋವಿಡ್ ಟೆಸ್ಟ್ಗೆ ಒಳಪಡಿಸೋದು ಆದ್ಯತೆಯ ಭಾಗ ಆಗ್ತಾ ಇದೆ. ಸೋಂಕಿತರ ಪ್ರಾಥಮಿಕ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಇರುವಂತಹ ವ್ಯಕ್ತಿಗಳನ್ನ ಪತ್ತೆ ಹಚ್ಚೋದಕ್ಕೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ನೆರೆ ರಾಜ್ಯಗಳಿಂದ ಬರುವಂತಹ ಪ್ರಯಾಣಿಕರ ಮೇಲೆ ಹೆಚ್ಚು ನಿಗಾ ವಹಿಸಲಾಗ್ತಾ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ಎಲ್ಲ ಅವರೇ ಸೋಂಕು ವಾಹಕಗಳ ಆಗಿದ್ದು, ಸ್ಪ್ರೆಡರ್ಸ್ ಆಗಿದ್ದು, ಸೂಪರ್ ಸ್ಪ್ರೆಡರ್ಸ್ ಆಗಿದ್ದು. ಆಕ್ಸಿಜನ್, ವೆಂಟಿಲೇಟರ್ ಮತ್ತು ವೈದ್ಯಕೀಯ ಉಪಕರಣಗಳನ್ನು ಸಿದ್ಧಪಡಿಸೋದು ಕೂಡ ಈ ಪ್ಲಾನ್ನ ಭಾಗ ಆಗಿದೆ. ಎಲ್ಲರಿಗೂ ಇರುವಂತಹ ಆತಂಕ, ಏರುಗತಿಯಲ್ಲಿ ಕೊರೋನಾ ಹೋಗ್ತಾ ಇದೆ, ಬಟ್ ಆ ಸ್ಪೀಡ್ ಕೂಡ ಈಗ ಬಹಳಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ನೋಡ್ತಾ ಇದ್ದ ಹಾಗೆ 1 ವಾರಗಳ ಹಿಂದೆ ಸಿಂಗಲ್ ಡಿಜಿಟ್ ನಲ್ಲಿ ಕೇಸಸ್ ಬರೋಕ್ ಸ್ಟಾರ್ಟ್ ಆಯ್ತು, ಆಮೇಲೆ ಡಬಲ್ ಡಿಜಿಟ್, ಈಗ ಟ್ರಿಬಲ್ ಡಿಜಿಟ್ ನ ಕೂಡ ಮುಟ್ಟುತ್ತಾ ಅನ್ನೋ ಪ್ರಶ್ನೆ ಇದೆ. ಇಂದು 100ರ ಗಡಿಯನ್ನು ಕೊರೋನಾ ಸೋಂಕು ದಾಟಲಿದೆ ಅನ್ನುವಂತಹ ಲೆಕ್ಕಾಚಾರ ಇದೆ. ದಿನೇ ದಿನೇ ಏರಿಕೆ ಆಗ್ತಾ ಇರುವಂತಹ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ, ಹಾಸ್ಪಿಟಲ್ ಮತ್ತು ಹೋಮ್ ಐಸೋಲೇಷನ್ ಇರೋರ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಹಾಗಾದ್ರೆ ರಾಜ್ಯದಲ್ಲಿ ಸೋಂಕಿನ ಪ್ರಮಾಣ 20ನೇ ತಾರೀಕಿನ ತನಕದ ಡೀಟೇಲ್ಸ್ ಅನ್ನು ನೋಡೋದಾದ್ರೆ, ಒಟ್ಟು ಸಕ್ರಿಯ ಕೇಸ್ಗಳು 92 ಇದ್ರೆ, ಆಕ್ಟಿವ್ ಕೇಸಸ್ ಹೊಸ ಕೇಸು 22 ದಾಖಲಾಗಿದೆ. ಅದರಲ್ಲಿ ವರಿಯಿಂಗ್ ಫ್ಯಾಕ್ಟರ್ ಅಂತ ಹೇಳಿದ್ರೆ 3 ಸಾವಾಗಿರೋದು. ಗುಣಮುಖ ಎಷ್ಟು ಜನ ಆಗಿದ್ದಾರೆ? ಸರಿ, ಇಷ್ಟೆಲ್ಲ ಪಾಸಿಟಿವ್ ಬರ್ತಾ ಇದೆ, ನೀವು ಗುಣಮುಖ ಆಗ್ತಾ ಇರೋ ನಂಬರ್ಸ್ ತೋರಿಸ್ತಾ ಇಲ್ವಾ ಅಂತ ಕೇಳೋರಿಗೆ, ಗುಣಮುಖ ಆಗ್ತಾ ಇರೋರ ಸಂಖ್ಯೆ 5 ಜನ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪಾಸಿಟಿವಿಟಿ ರೇಟ್ ಎಷ್ಟಿದೆ? 2.47, 2.47% ನಷ್ಟು ಪಾಸಿಟಿವಿಟಿ ರೇಟ್ ಇದೆ. ಪಾಸಿಟಿವಿಟಿ ರೇಟ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಇನ್ನೊಂದ್ಸಲ ಹೇಳ್ತೀನಿ, ಬಹಳಷ್ಟು ಜನಕ್ಕೆ ಮರ್ತೋಗಿರುತ್ತೆ. 100 ಜನರನ್ನ ಟೆಸ್ಟ್ಗೆ ಒಳಪಡಿಸಿದ್ರೆ ಅದರಲ್ಲಿ 10 ಜನಕ್ಕೆ ಏನಾದ್ರೂ ಪಾಸಿಟಿವ್ ಬಂತು ಅಂತ ಹೇಳಿದ್ರೆ 10% ಅಂತ ಲೆಕ್ಕಾಚಾರವನ್ನು ತಗೊಳ್ತಾರೆ. ಸದ್ಯಕ್ಕಿರೋ ಪಾಸಿಟಿವಿಟಿ ರೇಟು ನೀವು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಟಿವಿ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಒಟ್ಟು ಸಕ್ರಿಯ ಕೇಸು 79 ಇದ್ರೆ 19ನೇ ತಾರೀಕು, ಹೊಸ ಕೇಸು 44 ದಾಖಲಾಗಿತ್ತು, ಗುಣಮುಖ ಆಗಿತ್ತು 35 ಜನ. ಬಟ್ ಪಾಸಿಟಿವಿಟಿ ರೇಟ್ ಮಾತ್ರ 6.09% ಇದೆ. 5% ಗಿಂತ ಜಾಸ್ತಿ ಹೋಗ್ತಾ ಇದೆ ಅಂದ್ರೆ ವರಿಂಗ್ ಫ್ಯಾಕ್ಟರ್. ಅದರಲ್ಲೂ 10% ಎಲ್ಲ ಕ್ರಾಸ್ ಮಾಡ್ತು ಅಂತ ಹೇಳಿದ್ರೆ ಅದು ರೆಡ್ ಅಲರ್ಟ್ ನ ಕ್ಲಿಯರ್ ಸೂಚನೆ ಅಂತ ಹೇಳಬಹುದು. ಸಾವಿನ ಸಂಖ್ಯೆ ಜೊತೆಗೆ ಪಾಸಿಟಿವಿಟಿ ರೇಟ್ ಏರಿಕೆ ಆಗದಂತೆ ನೋಡ್ಕೊಳ್ಳೋದು ಈಗ ಬಹುದೊಡ್ಡ ಚಾಲೆಂಜ್ ಆಗಿ ಪರಿಣಮಿಸಿದೆ. ಬೆಂಗಳೂರಿನಲ್ಲಿ 2 ಸಾವಾಗಿದೆ ಕೊರೋನಾಗೆ ಸಂಬಂಧಪಟ್ಟಂತೆ. ಈ ನಿಟ್ಟಿನಲ್ಲಿ ಕೋವಿಡ್ನ ತಾಂತ್ರಿಕ ಸಲಹಾ ಸಮಿತಿ ಸಭೆ ಇವತ್ತು ಸಿಎಂ ನೇತೃತ್ವದಲ್ಲಿ ಈ ಹೈ ವೋಲ್ಟೇಜ್ ಮೀಟಿಂಗ್ ಆಗೋದ್ರ ಬಗ್ಗೆ ಈಗಷ್ಟೇ ನಾನು ಮಾಹಿತಿ ಕೊಟ್ಟಿದ್ದೆ ನಿಮಗೆ. ಈ ಸಭೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ತಾಂತ್ರಿಕ ಸಲಹಾ ಸಮಿತಿಯ ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗುತ್ತೆ, ಹೊಸ ಗೈಡ್ಲೈನ್ಸ್ ಏನಾದರೂ ಜಾರಿ ಆಗುತ್ತಾ, ಟೆಸ್ಟಿಂಗ್ ಟಾರ್ಗೆಟ್ ಎಷ್ಟು, ಖಾಸಗಿ ಆಸ್ಪತ್ರೆಯಲ್ಲಿ ಕೊರೋನಾ ಟೆಸ್ಟ್ ಮಾಡಿಸೋದಕ್ಕೆ ಶುಲ್ಕ ನಿಗದಿ ಆಗುತ್ತಾ, ಬೆಡ್ಗಳ ಸಿದ್ಧತೆ ಹೇಗಿದೆ, ಔಷಧಿ ಖರೀದಿ, ಹೀಗೆ ಹಲವು ವಿಷಯಗಳ ಕುರಿತು ಆರೋಗ್ಯ ಇಲಾಖೆಯ ಕಮಿಷನರ್ ರಣದೀಪ್ ಜೊತೆಗೆ ನಮ್ಮ ಪ್ರತಿನಿಧಿ ಅರುಣಾ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಮತ್ತೆ ಕೊರೋನಾ ಆತಂಕ ಶುರುವಾಗಿದೆ. ಸಿಎಂ ನೇತೃತ್ವದಲ್ಲಿ ಮಹತ್ವದಾಗಿರ್ತಕ್ಕಂಥ ಹೈ ವೋಲ್ಟೇಜ್ ಸಭೆ ಕೂಡ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಆರೋಗ್ಯ ಇಲಾಖೆ ಆಯುಕ್ತರಾಗಿರ್ತಕ್ಕಂಥ ರಣದೀಪ್ ಅವರೇ ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಇವತ್ತು ಕೊರೋನಾ 2 ಡೆತ್ ಕೂಡ ಆಯಿತು, ಮಹತ್ವದಾಗಿರ್ತಕ್ಕಂಥ ಸಿಎಂ ಮೀಟಿಂಗ್ ಕೂಡ ಇದೆ. ಏನೆಲ್ಲ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ನೋಡಿ. ಒಂದಂತೂ ಡೆತ್ ಬಗ್ಗೆ ನಾವು ಅನಾಲಿಸಿಸ್ ಮಾಡುವಂಥದ್ದಿದೆ. 3 ಬೆಂಗಳೂರು ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಡೆತ್ಗಳು, ಯಾವ ಕಾರಣಕ್ಕೆ ಡೆತ್ ಆಯಿತು, ಅದರಲ್ಲಿ ಕೋಮಾರ್ಬಿಡಿಟೀಸ್ ಇತ್ತ ಪೇಷಂಟ್ಗೆ ಇಲ್ವಾ, ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ನಮ್ಮ ಹಂತದಲ್ಲಿ ಮಾಡ್ಕೊಂಡಿದ್ವಿ. ಅದ್ರ ಬಗ್ಗೆ ಕೂಡ ಮಾಹಿತಿ ಸಭೆಯಲ್ಲಿ ನೀಡ್ತೀವಿ. ವಿಶೇಷವಾಗಿ ಸಭೆ ಬಂದು ಇರ್ತಕ್ಕಂಥದ್ದು ನಮ್ಮ ಹಾಸ್ಪಿಟಲ್ ಪ್ರಿಪೇರ್ಡ್ನೆಸ್, ಎಲ್ಲ ಆಸ್ಪತ್ರೆಗಳನ್ನು ಸಜ್ಜುಗೊಂಡಿದ್ದೀವ, ಮತ್ತು ಅಲ್ಲಿರ್ತಕ್ಕಂಥ ಬೆಡ್ ವ್ಯವಸ್ಥೆ ಎಲ್ಲ ಸರಿಯಾಗಿ ಆಗಿದೆಯಾ, ಆಕ್ಸಿಜನ್ ಪೈಪ್ಲೈನ್ಸ್ ಎಲ್ಲ ತಮಗೆ ಗೊತ್ತಿದೆ. ಕಳೆದ ಅಲೆಯಲ್ಲಿ LMO ಟ್ಯಾಂಕ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ PSA ಪ್ಲಾಂಟ್ಸ್ ಇರ್ಬೋದು, ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ಇದೆಲ್ಲ ಸರಿಯಾಗಿ ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ.
ಅದರ ಜೊತೆಗೆ ಈ ಟೆಸ್ಟಿಂಗ್ ಗುರಿ ಏನು ನಾವು ನಿಗದಿ ಮಾಡಿದ್ವಿ ಅದನ್ನು ತಲುಪ್ತಾ ಇದ್ದಾರಾ ಇದೆಲ್ಲ ನೋಡಲಿಕ್ಕೆ ನಾವು ಈ ಸಭೆಗಳನ್ನು ಸುದೀರ್ಘವಾಗಿ ಕಳೆದ ಒಂದು 2-3 ದಿನದಿಂದ ಸಭೆಗಳು ನಡೀತಾ ಬಂದಿದೆ. ಅದನ್ನು ಪ್ರಸ್ತಾಪ ನಾವು ಮಾಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ, ಮತ್ತು ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳು ಕೂಡ ಇರ್ತಾರೆ. ಸರ್, ಈಗ CM ಸಭೆಯಲ್ಲಿ ಏನೆಲ್ಲ ಮಾರ್ಗಸೂಚಿಗಳನ್ನ ಅಂದರೆ ಹೊರಡಿಸಲಿಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಅಂದರೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಈಗಾಗಲೇ ಹೊರಡಿಸಿದ್ದೀರಾ, ಮತ್ತೆ ಎಕ್ಸ್ಟ್ರಾ ಹೊಸದಾಗಿ ಏನೆಲ್ಲ ಸೂಚನೆಗಳನ್ನ ನೀಡಬಹುದು? ಸೊ ಬಹುಶಃ ಅದು ಸರ್ಕಾರದ ಮಟ್ಟದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೂಡ ಆ ಒಂದು ಪ್ರಶ್ನೆ ಕೇಳಬಹುದು. ಯಾಕಂದರೆ ಮುಂಬರುವ ದಿನಗಳಲ್ಲಿ ಕ್ರಿಸ್ಮಸ್ ಇದೆ, ನ್ಯೂ ಇಯರ್ ಇದೆ, ಅದಾದ ನಂತರ ಕೂಡ ಸಾಕಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಫೆಸ್ಟಿವಲ್ಸ್ ಏನಿದೆ ಅದು ಬರುವಂಥ ಸಾಧ್ಯತೆ ಇದೆ ಸಂಕ್ರಾಂತಿವರೆಗೂ. ಸೊ ಇದೆಲ್ಲ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಏನಾದರೆ ರೆಸ್ಟ್ರಿಕ್ಷನ್ಸ್ ನಾವು ಹಾಕಬೇಕಾ ಇಲ್ವಾ, ಇದ್ರ ಬಗ್ಗೆ ತಾಂತ್ರಿಕವಾಗಿ ಏನೋ ಒಂದು ಸಲಹೆಯನ್ನು ಕೊಡ್ತಾರೆ ಸಮಿತಿ. ಅದರ ಜೊತೆಗೆ ಇವತ್ತು ಕೇಂದ್ರ ಸರ್ಕಾರದ ಕೂಡ ಕೆಲವೊಂದು ಗೈಡ್ಲೈನ್ಸ್ ಬಂದಿದೆ. ಆ ಗೈಡ್ಲೈನ್ಸಲ್ಲಿ ಕೂಡ ತುಂಬ ಜನರಲ್ ಆಗಿ ಆ ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಏನಾದರೆ ನಾವು ರಾಜ್ಯ ಮಾಡಬೇಕಾ ಅಂತ ಸುದೀರ್ಘವಾಗಿ ಅದು ಚರ್ಚೆ ಆಗುತ್ತೆ.